ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ BL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು 4ನೇ ತಾರೀಕು ಕೊನೆಯ ದಿನಾಂಕ ಇತ್ತು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಸೊ 4th ಆಗಿ ಇವತ್ತು 5th 6th ಆಗಿದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದರೆ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಯಾರು ಅಪ್ಲೈ ಮಾಡಿಲ್ಲ, ಇಸ್ರೋ ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೂ RRB JE ಇದೆ. ಸೊ ಅಪ್ಲೈ ಮಾಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡಿರೋರಿಗೆ ನನ್ನ ಚಾನಲಲ್ಲಿ ಟೆಕ್ನಿಕಲ್ ಪೇಪರ್ ಅಂದರೆ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಹಾಗೂ ನಾನ್ ಟೆಕ್ನಿಕಲ್ ಪೇಪರ್ ಎಲ್ಲ ಬ್ರಾಂಚಸ್ಗೂ ಯೂಸ್ಫುಲ್ ಆಗೋಂಥದ್ದು. ಆಪ್ಟಿಟ್ಯೂಡ್, ರೀಸನಿಂಗ್, ಜನರಲ್ ಸೈನ್ಸ್ ಹಾಗೂ ಕಾಂಪ್ರಿಹೆನ್ಷನ್ ರೀಡಿಂಗ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. 50 ಮಾರ್ಕ್ಸ್ ಸಂಬಂಧಪಟ್ಟಂಥ ಎಲ್ಲ ಕಂಟೆಂಟು ನನ್ನ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. BL ಪ್ಲೇಲಿಸ್ಟಲ್ಲಿ ನೀವು ಓಪನ್ ಮಾಡಿಕೊಂಡ್ರೆ ಈ BL ಎಕ್ಸಾಮಿನೇಷನ್ಗೆ ಮೆಕ್ಯಾನಿಕಲ್ ಅವ್ರಿಗೂ ಹಾಗೂ ಎಲ್ಲ ಬ್ರಾಂಚಸ್ಗೂ ಯೂಸ್ಫುಲ್ ಆಗೋಂಥ ಕಂಟೆಂಟು ಅವೈಲೇಬಲ್ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾಕಂದರೆ ನನಗೆ ಇನ್ನೂ ಕಂಟೆಂಟ್ನ ಅಪ್ಲೋಡ್ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಅದಾಗಿ ನಂತರ ಇನ್ನೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡದೇ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಬೇರೆಯವ್ರಿಗೂ ಅನುಕೂಲ ಆಗಲಿ. ಸೊ ನಿಮಗೆ ಜನರಲ್ ಆಪ್ಟಿಟ್ಯೂಡು, ರೀಸನಿಂಗಲ್ಲಿ ನಾನು ಸಿಲೆಬಸ್ನ ಮೆನ್ಷನ್ ಮಾಡಿದ್ದೀನಿ. ಆಪ್ಟಿಟ್ಯೂಡಲ್ಲಿ ಏನಿರುತ್ತೆ, ರೀಸನಿಂಗಲ್ಲಿ ಏನಿರುತ್ತೆ, ಹಾಗೂ ಜನರಲ್ ಸೈನ್ಸು, ಕಾಂಪ್ರಿಹೆನ್ಷನ್ ರೀಡಿಂಗ್ ಅಂತೇಳಿ. ಸೊ ಆ ಸಿಲೆಬಸ್ ಪ್ರಕಾರ ಪ್ರಿಪೇರ್ ಆಗ್ತಾ ಹೋಗಿ. ಟೆಕ್ನಿಕಲ್ ಆಸ್ಪಿರೆಂಟ್ಸಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ವರೆಗೂ ನಾನು ಸಿಲೆಬಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ್ಯಸ್ ಪರ್ BL ಸಿಲೆಬಸ್ಸೇ ಅದೆಲ್ಲ ಇರೋದು. ಸೊ ಏನು 50 ಮಾರ್ಕ್ಸ್ ಅಂತ ಇದೆಲ್ಲ ಕಾಮನ್ ಬ್ರಾಂಚಸ್ಗೆ, ಎಲ್ಲ ಬ್ರಾಂಚಸ್ಗೆ ಆ ಒಂದು ಎಲ್ಲ ಸಿಲೆಬಸ್ಸು ನನ್ನ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಬೇರೊಂದು ವೀಡಿಯೋಸ್ನ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ BL ಪಾಯಿಂಟ್ ಆಫ್ ಇಂದ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಅದೇ ಥರದ ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ಎಲ್ಲ ಕಂಟೆಂಟು ನಿಮ್ಮ BL ಎಕ್ಸಾಮಿನೇಷನ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಟೈಮ್ ಭಾಳ ವೇಸ್ಟ್ ಮಾಡೋದು ಬೇಡ. ಇದು 7ನೇ ಸೆಕ್ಷನ್ ಆಗಿರುತ್ತೆ, 7ನೇ ಸೆಷನ್ ಆಗಿರುತ್ತೆ ಜನರಲ್ ಆಪ್ಟಿಟ್ಯೂಡ್ ಮೇಲೆ. ಸೊ ಆ ಎಲ್ಲ ವೀಡಿಯೋಸು ನನ್ನ ಒಂದು ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, BL ಪ್ಲೇಲಿಸ್ಟಲ್ಲಿ. ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಬೋದು. ಸೊ ಇದು ಎಸ್ಪೆಷಲಿ ಯಾರಿಗೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ. ಸೊ ನಿಮ್ಗೆ ಗೊತ್ತಿರಬೇಕು ಟೆಕ್ನಿಕಲ್ ಎಷ್ಟು ಕ್ವಶನ್ಸ್ ಇದೆ, ಆಪ್ಟಿಟ್ಯೂಡ್ ಎಷ್ಟು ಕ್ವಶನ್ಸ್ ಇದೆ ಅಂತೇಳಿ. ಟೆಕ್ನಿಕಲ್ 100 ಕ್ವಶನ್ಸ್ ಇರುತ್ತೆ, ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಇರುತ್ತೆ. ಸೊ ಈ 50 ಕ್ವಶನ್ಸ್ಗೆ ಸಂಬಂಧಪಟ್ಟಂಥ ಇದು ವಿಡಿಯೋ ಆಗಿರುತ್ತೆ. ಸೊ ಮೊದಲ ಪ್ರಶ್ನೆಗೆ ಹೋಗೋಣ. ಇದು ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದಂದರೆ ಪರ್ಸೆಂಟೇಜಸ್ ಚಾಪ್ಟರ್. ಸೊ ಈಗಾಗಲೇ ಪರ್ಸೆಂಟೇಜಸ್ ಚಾಪ್ಟರ್ ಮೇಲೆ 4-5 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು 6ನೇ ವಿಡಿಯೋ ಆಗಿರ್ಬೋದು. ನೋಡ್ಕೊಳ್ಳಿ, ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಪರ್ ವಿಡಿಯೋ ಕ್ಲಾಸ್ ನಂಬರ್ ಪ್ರಕಾರ ನೋಡ್ಕೊಳ್ತಾ ಬಂದರೆ ನಿಮಗೆ ಚಾಪ್ಟರ್ ಪ್ರಕಾರ ಫಾಲೋ ಮಾಡ್ತಾ ಹೋದಂಗೆ ಆಗುತ್ತೆ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ದ ಪ್ರೈಸ್ ಆಫ್ ಎ TV ಸೆಟ್ ಇನ್ಕ್ಲೂಸಿವ್ ಆಫ್ ಸೇಲ್ಸ್ ಟ್ಯಾಕ್ಸ್. ಸೊ ಇಲ್ಲಿ ನೋಡಿ, ಪ್ರೈಸ್ ಆಫ್ ಎ TV ಟ್ಯಾಕ್ಸ್ ಇನ್ಕ್ಲೂಸಿವ್ ಅನ್ನೋ ಓಡೋದು ನಿಮಗೆ ಮೀನಿಂಗ್ ಗೊತ್ತಾಗಬೇಕು. ಇನ್ಕ್ಲೂಸಿವ್ ಅಂದರೆ ಇನ್ಕ್ಲೂಡ್ ಅಂತ ಅರ್ಥ. ಇನ್ಕ್ಲೂಡ್ ಅಂದರೆ ಮ್ಯಾಥಮೆಟಿಕಲಲ್ಲಿ ಅಡಿಷನ್ ಅಂತ ಅರ್ಥ. ಎಕ್ಸ್ಕ್ಲೂಸಿವ್ ಅಂದರೆ ಸಬ್ಟ್ರಾಕ್ಷನ್. ಇನ್ಕ್ಲೂಸಿವ್ ಅಂದರೆ ಅಡಿಷನ್ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ಸೊ ದ ಪ್ರೈಸ್ ಆಫ್ ಎ TV ಸೆಟ್ ಇನ್ಕ್ಲೂಸಿವ್ ಆಫ್ ಸೇಲ್ಸ್ ಟ್ಯಾಕ್ಸ್. ಸೊ ಪ್ರೈಸ್ ಆಫ್ ಎ TV ಎಷ್ಟೋ ಇದೆ ಅಂತ ಇಟ್ಕೊಳ್ಳಿ, ಅದು X ರೂಪಿ ಅಂತ ತೊಗೊಂಡ್ರೆ ಈ X ರೂಪೀಸ್ಗೆ ಇನ್ಕ್ಲೂಸಿವ್ ಮಾಡ್ತದೆ ಅಂದರೆ ಆ್ಯಡ್ ಮಾಡ್ತದೆ ಏನನ್ನು, ಸೇಲ್ಸ್ ಟ್ಯಾಕ್ಸ್ನ. ಎಷ್ಟು? 9%. ಯಾವುದ್ರ 9%? ಇಲ್ಲಿ ಏನು ಒರಿಜಿನಲ್ ಪ್ರೈಸ್ ಇದೆಯಲ್ಲ ಆ ಒರಿಜಿನಲ್ ಪ್ರೈಸಿನ ಆ TV ಮೇಲೆ ಏನು ಮಾರ್ಕೆಟ್ ಪ್ರೈಸ್ ಮಾಡಿರ್ತಾರಲ್ಲ ಆ ಒರಿಜಿನಲ್ ಪ್ರೈಸ್ ಮೇಲೆ 9% ಸೇಲ್ಸ್ ಟ್ಯಾಕ್ಸ್ನ ಹಾಕ್ತಾಯಿದ್ದಾರೆ. ಆ ಒರಿಜಿನಲ್ ಪ್ರೈಸ್ ಮೇಲೆ 9% ಸೇಲ್ಸ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸೊ ಒರಿಜಿನಲ್ ಪ್ರೈಸ್ಗೆ 9% ಸೇಲ್ಸ್ ಟ್ಯಾಕ್ಸ್ ಆ್ಯಡ್ ಮಾಡಿದಾಗ ಎಷ್ಟಂತ ಹೇಳ್ತಾನೆ, ಈಸ್ ರುಪೀಸ್ 13,407 ರೂಪಿ ಅಂತ ಹೇಳ್ತಾರೆ. ಸೊ ಒರಿಜಿನಲ್ ಪ್ರೈಸು ನಾನು TV ತೊಗೊಳ್ತಿದ್ದೀನಿ, TV ಓಕೆ. ಸೊ ಈ TVಗೆ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? X ರೂಪೀಸ್ ಇದೆ. ನೀವು ಅಂಗಡಿಯಲ್ಲಿ ಹೋಗಿ ಕೇಳ್ತೀರಾ, ಅವ್ನು X ರೂಪೀಸ್ ಕೊಡಲ್ಲ. ಅವನೇನು ಮಾಡ್ತಾನೆ, ಸೇಲ್ಸ್ ಟ್ಯಾಕ್ಸ್ನು ಆ್ಯಡ್ ಮಾಡ್ತಾನೆ ಅದಕ್ಕೆ. ಸರ್ ಸೇಲ್ಸ್ ಟ್ಯಾಕ್ಸು ನೀವೇನು ಮಾರ್ಕೆಟ್ ಪ್ರೈಸ್ ಇದೆಯಲ್ಲ ಅದ್ರ ಮೇಲೆ 9% ಅಂತ ಹೇಳ್ತಾನೆ. ಸೊ ಮಾರ್ಕೆಟ್ ಪ್ರೈಸ್ ಇರೋದು ನನಗೆ X ಮೇಲೆ 9%ನ ವ್ಯಾಲ್ಯೂ ತೆಗೆದುಬಿಟ್ಟು ಅದನ್ನು ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂಗೆ ಆ್ಯಡ್ ಮಾಡ್ತಾನೆ. ಆ ಮೊತ್ತ ವ್ಯಾಲ್ಯೂ ಎಷ್ಟು ಅಂತ ಹೇಳಿದಾನೆ ಡಾಟಾದಲ್ಲಿ 13,407 ರೂಪಾಯಿ ಅಂತ ಹೇಳಿದಾನೆ. ಇದೇನಾಗಿದೆ, ಇದು ಟೋಟಲ್ ಪ್ರೈಸ್ ಮೇಲೆ ಅಂದರೆ ಮಾರ್ಕೆಟ್ ಪ್ರೈಸ್ ಮೇಲೆ ಸೇಲ್ಸ್ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿ ಬಂದಿರುವಂಥ ಪ್ರೈಸ್ ಇದೆ. ಓಕೆ. ಈಗೇನು ಕೇಳ್ತಾನೆ, ಫೈನ್ ದಿ ಮಾರ್ಕೆಟ್ ಪ್ರೈಸ್. ಆಗಿದ್ದಾಗ ಈ ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು ಅಂತ ಕೇಳ್ತಾನೆ. ಆ್ಯಕ್ಚುಯಲ್ ಪ್ರೈಸ್ TVದು ಎಷ್ಟಿತ್ತು, ಸೇಲ್ಸ್ ಟ್ಯಾಕ್ಸ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇತ್ತಲ್ಲ ಆ ಪ್ರೈಸ್ ಎಷ್ಟು ಅಂತ ಕೇಳ್ತಾನೆ. ಅಂದರೆ X ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಈ ಈಕ್ವೇಷನ್ ಸಿಂಪ್ಲಿಫೈ ಮಾಡ್ಕೊಂಬಿಟ್ರೆ, ಏನಿಲ್ಲ ಈಕ್ವೇಷನ್ ಬರ್ದಿದ್ದೀನ ಆ ಈಕ್ವೇಷನ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಬಂದುಬಿಡುತ್ತೆ. ಸೊ ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡೋಣ. ಸೊ X ರೂಪೀಸ್ ಸಿಂಬಲ್ ತೆಗಿತಾ ಇದ್ದೀನಿ. X ಪ್ಲಸ್ 9% ಹೇಗೆ ಬರ್ಕೋಬೋದು, 9/100. ಇದೇನಿದು ಬ್ರ್ಯಾಕೆಟ್ನ ತೆಗೆದುಬಿಟ್ರೆ ಇಂಟು X ಅಲ್ವಾ, ಇಂಟು X ರೂಪೀಸ್ ಇದು ಸ್ಮಾಲ್ x ಅಂದರೆ ರುಪೀಸ್, ಅದು ಒರಿಜಿನಲ್ ಪ್ರೈಸ್, ಅದು ಈಸ್ ಈಕ್ವಲ್ ಟು 13,407 ರೂಪಾಯಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 100 ಇಂಟು X 100x ಪ್ಲಸ್ 9 ಇಂಟು X 9x ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 13,407. ಸೊ ಇಲ್ಲಿಂದ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 100x ಪ್ಲಸ್ 9x ಎಷ್ಟಾಯಿತು, 109x ಈಸ್ ಈಕ್ವಲ್ ಟು 13,407 ಇಂಟು ಯಾವುದಿದು 100. ಸೊ ಈಗ X ಈಸ್ ಈಕ್ವಲ್ ಟು 13,407 ಡಿವೈಡೆಡ್ ಬೈ 109 ಇಂಟು 100. ಸೊ 100ನ ಮಲ್ಟಿಪ್ಲೈ ಮಾಡ್ಕೊಬಿಡಿ. ಫಸ್ಟ್ ಇದನ್ನು ಡಿವೈಡ್ ಮಾಡಿ ಬಂದಿರೋ ವ್ಯಾಲ್ಯೂಗೆ ಇಂಟು 100 ಮಾಡಿ, ಈಸಿ ಆಗಿಬಿಡುತ್ತೆ. ಸೊ ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ನೋಡಿ. ಇಲ್ಲಿ 109,13407 ಇದನ್ನು ಡಿವೈಡ್ ಮಾಡಬೇಕು. ಸೊ ಫಸ್ಟ್ ಇದು ಎಷ್ಟಿದೆ, 3 ನಂಬರ್ಸ್ ಇದೆ. ಆ ಕಡೆಯೂ 3 ನಂಬರ್ಸಿಂದನೇ ಹೋಗಿ 109 1 ಎಷ್ಟಾಗುತ್ತೆ, 109 ಬರುತ್ತೆ. ಸೊ ಇದು ಕ್ಯಾನ್ಸಲೇಷನ್ ಮಾಡಿದಾಗ ಎಷ್ಟಾಗಿತ್ತು,
130 ಈ ಕಡೆ ಒಂದು 18 21 ಬರುತ್ತಾ 21 ಬರುತ್ತಾ ನೋಡಿ. 130ಯಲ್ಲಿ 109 ಹೋದರೆ 21 ಪ್ಲಸ್ 4 ಈಸ್ 25. ಸೊ 0 ಕ್ಯಾರಿ ಮಾಡ್ತಾಯಿದ್ದೀನಿ. 250 ಆಯಿತು. 109 ಒನ್ಸಾಗೆ 109 ಆಯಿತು. 109 ಟೂಸಾಗೆ ಎಷ್ಟಾಗುತ್ತೆ? 218 ಆಗುತ್ತೆ ಅಲ್ವಾ. ಡಬಲ್ ಆಫ್ ದಟ್ ನಂಬರ್. 109 ಟೂಸಾಗೆ 218 ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಎಷ್ಟು ಬರುತ್ತೆ? 250ಯಲ್ಲಿ 218 ಹೋದರೆ ಎಷ್ಟು ಬಂತು? 32 ಬಂತು. ಎಷ್ಟು ಬಂತು? 32. ಇನ್ನೂ ಒಂದು ನಂಬರ್ ಇದೆಯಾ ಅದನ್ನು ಇಲ್ಲಿ ಇದು ಮಾಡ್ಕೊಳ್ಳಿ, ಕ್ಯಾರಿ ಫಾರ್ವರ್ಡ್ ಮಾಡಿ. ಎಷ್ಟದು? 7. 109 ಟೂಸಾಗೆ ಇಷ್ಟ ಆಯ್ತು ಅಂದರೆ 109 ತ್ರೀಸಾಗಿ ಮಾಡಿ. 109 ತ್ರೀಸಾಗೆ 3 9s 27. ಇಲ್ಲಿ 2 ಹಾಗೆ ಇರುತ್ತೆ ತಾನೆ, ಅದನ್ನ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. 3 1s 3 327 ಬರುತ್ತೆ. ಅಂದರೆ 109 ತ್ರೀಸಾಗೆ ಎಷ್ಟು ಬಂತು? 327 ಬಂತು. ಕಂಪ್ಲೀಟ್ ನಂಬರ್ ಏನಾಯಿತು? ಎಲಿಮಿನೇಟ್ ಆಯಿತು. ಸೊ 109 ಯಾವ ನಂಬರ್ಗೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ? 123ಗೆ. ಅಂದರೆ 109 1s 109 123ಸಾಗೆ ಕಂಪ್ಲೀಟ್ ಈ ನಂಬರ್ ಡಿವೈಡ್ ಆಗ್ತಿದೆ. ಸೊ ಇಲ್ಲಿಗೆ ಎಷ್ಟಾಯಿತು? 123. ಇನ್ನೆಷ್ಟಿದೆ? ಇಂಟು 100 ಇದೆ. ಸೊ ಬಂದಿರೋ ನಂಬರ್ಗೆ ಇಂಟು 100 ಮಾಡಿ. ಇಂಟು 100 ಮಾಡಿದಾಗ ಈ ಝೀರೋಸ್ನ ಮಲ್ಟಿಪ್ಲೈ ಮಾಡಿ ಅಷ್ಟೇ. 1 2 3 ಆ ಝೀರೋಸ್ನ ಇಟ್ಟೆ ಅಷ್ಟೇ. ಸೊ ಎಷ್ಟಾಯಿತು? 12,1300 ರುಪೀಸು ಮಾರ್ಕೆಟ್ ಪ್ರೈಸ್ ಇತ್ತು. ಆ ಟಿ ವಿ ಮೇಲೆ ಸೇಲ್ಸ್ ಟ್ಯಾಕ್ಸ್ ಬಿಡೋಕ್ಕಿಂತ ಮುಂಚೆ ಎಷ್ಟಿತ್ತು? 12,300 ರೂಪಾಯಿ. ಎಕ್ಸಾಮಲ್ಲಿ ನಿಮಗೂ ಇದನ್ನು ಕೇಳ್ಬೋದು, ಏನು 9% ಸೇಲ್ಸ್ ಟ್ಯಾಕ್ಸ್ ಎಷ್ಟಾಯಿತು ಅಂತೇಳಿ. ಸೊ ಇದಕ್ಕೆ 9% ತೆಗಿರಿ ಅಷ್ಟೇ. ಓಕೆ, ಇಲ್ಲ ಅದನ್ನೇ ತಾನೇ 9% ಆಫ್ ಆ ವ್ಯಾಲ್ಯೂ, ಅಂದರೆ 9% ಆಫ್ ಈ ವ್ಯಾಲ್ಯೂ ಎಷ್ಟದು? ಎಕ್ಸ್ 1 2 3 00. ಹೆಂಗೆ ತೆಗಿತೀರ? 9/100 ಇಂಟು 1 2 3 ಇಂಟು 100 ಅಲ್ವಾ. ಸೊ ಈ 100 ಕ್ಯಾನ್ಸಲು. 9 ಇಂಟು 123. 9 ಇಂಟು 123 ಎಷ್ಟಾಗುತ್ತೆ? 9 3s 27. 9 2s 4. 9 2s 18. 18 ಪ್ಲಸ್ 2 20. 9 1s 9. 9 ಪ್ಲಸ್ 2 is 11. ಸೊ 107 ರೂಪಾಯಿ ಏನಾಗಿದೆ? ಇದು ಸೇಲ್ಸ್ ಟ್ಯಾಕ್ಸ್ ಆಗಿದೆ. ಸೊ ಎಕ್ಸಾಮಲ್ಲಿ ನಿಮ್ಗೆ ಇದನ್ನು ಕೇಳ್ಬೋದು, ಸೇಲ್ಸ್ ಟ್ಯಾಕ್ಸ್ ಎಷ್ಟು ಅಂತೇಳಿ. ಸೊ ನಿಮಗೆ ಈ ಪ್ರಶ್ನೆ ಗೊತ್ತಾಗಿರ್ಬೇಕು ಅನಿಸುತ್ತೆ. ಸೊ ಈ ಪ್ರಶ್ನೆಗೆ ಎಷ್ಟಾಗಬೇಕು ನೋಡಿ? 12,300 ರೂಪಾಯಿ ಆಪ್ಷನಲ್ಲಿ ಕೊಟ್ಟಿದ್ದು, ನಾನು ಕೊಟ್ಟೇ ಇಲ್ಲ. ಸೊ ನನ್ನ ಆಪ್ಷನ್ ಆಗೋಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಇನ್ನೇನು ಎಲೆಕ್ಷನ್. ಸೊ ಇದು ಭಾಳ ಇಂಪಾರ್ಟೆಂಟು. ಈ ಥರ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳ್ತಾನೆ. ಒಂದು ಎಲೆಕ್ಷನಲ್ಲಿ ಯಾವುದೋ ಒಂದು ಟೌನ್ ಇಟ್ಕೊಳ್ಳಿ, ಆ ಟೌನ್ನಲ್ಲಿ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಆ ಎಲೆಕ್ಷನಲ್ಲಿ ಇಬ್ಬರು ವ್ಯಕ್ತಿಗಳು ಇದೆ ಅಂತ ನೋಡಿ. ಒನ್ ಆಫ್ ದಿ 2 ಕ್ಯಾಂಡಿಡೇಟ್ಸ್. ಎಷ್ಟು ಕ್ಯಾಂಡಿಡೇಟ್ಸ್ ಇದ್ದಾರೆ? ಇಬ್ಬರು ಕ್ಯಾಂಡಿಡೇಟ್, ಎ ಮತ್ತು ಬಿ ಕ್ಯಾಂಡಿಡೇಟ್ ಇದ್ದಾರೆ. ಸೊ ಆ ಇಬ್ಬರು ಕ್ಯಾಂಡಿಡೇಟ್ ಒಳಗಡೆ ಒಂದು ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತಾನೆ. ಒನ್ ಆಫ್ ದಿ 2 ಕ್ಯಾಂಡಿಡೇಟ್ಸ್ ಗಾಟ್ 30% ಆಫ್ ದಿ ಟೋಟಲ್ ವೋಟ್ಸ್ ಪೋಲ್ಡ್. ಸೊ ಆ ಎಲೆಕ್ಷನಲ್ಲಿ ಎಷ್ಟು ನಂಬರ್ ಆಫ್ ಆ ಟೌನಲ್ಲಿ ಪರ್ಸನ್ಸ್ ಇರ್ತಾರೆ ಅಷ್ಟು ಜನ ಏನು ಮಾಡ್ತಾರೆ? ವೋಟ್ನ ಹಾಕ್ತಾರೆ. ಸೊ ಅಷ್ಟು ಜನ ವೋಟ್ ಒಳಗಡೆ ಅವನಿಗೆ ಆ ಫಸ್ಟ್ ಪರ್ಸನ್ಗೆ ಯಾವುದೋ ಒಂದು ಪರ್ಸನ್ಗೆ ಇಬ್ಬರು ಒಳಗಡೆ ಯಾರಿಗೊಬ್ಬರಿಗೆ ಎಷ್ಟು ಬರ್ತವೆ? ಟೋಟಲ್ ವೋಟ್ಸ್ ಪೋಲ್ಡ್ ಒಳಗಡೆ 30% ಸಿಗ್ತವೆ. ಸೊ ಈ ಟೌನಲ್ಲಿ ಎಕ್ಸ್ ನಂಬರ್ ಆಫ್ ವೋಟ್ಸ್ ಪೋಲ್ ಆದರೆ ಈ ಎಕ್ಸ್ ನಂಬರ್ ಆಫ್ ವೋಟ್ಸಲ್ಲಿ 30% ವೋಟ್ಸ್ ಸಿಗ್ತದೆ ಒಬ್ಬನಿಗೆ. ಸೊ ಇವರಿಬ್ಬರಲ್ಲ, ಆ ಒಬ್ಬನ ಯಾರು ಅಂತ ತೊಗೊಳ್ತೀನಿ? ಎ ಅಂತ ತೊಗೊಳ್ತೀನಿ. ಸೊ ಏನಾಗ್ತಿದೆ? 30% ಆಫ್ ಟೋಟಲ್ ವೋಟ್ಸಲ್ಲಿ ಎಗೆ ಸಿಕ್ಕಿದ್ದಾವೆ. ಸೊ ಟೋಟಲ್ ವೋಟ್ಸ್ ಏನು ಪೋಲ್ ಆಗಿದ್ದಾವೆ ಅದರಲ್ಲಿ 30% ಆಫ್ ವೋಟ್ಸು ಎಗೆ ಬಿದ್ದಿದ್ದಾವೆ. ಇನ್ನು ಬಿಗೆ ಎಷ್ಟು ಬಿದ್ದಿರಬೇಕು? 30%. 100 ಇದು 100% ಅಂತ ಕನ್ಸಿಡರ್ ಮಾಡೋದು. ಅದರಲ್ಲಿ 30% ಇವನಿಗೆ ಬಿದ್ದರೆ ಇನ್ನೆಷ್ಟು ಬೀಳುತ್ತೆ? ಇವನಿಗೆ 70% ಟೋಟಲ್ ವೋಟ್ಸಲ್ಲಿ ಬೀಳುತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನೀವು ಕ್ಲಾಸಲ್ಲಿ ಎ ಬಿ ಪರ್ಸನ್ಸ್ ಇರ್ತೀರ, ನೀವಿಬ್ಬರಲ್ಲಿ ಯಾರಾದರೂ ಒಬ್ಬರು ಲೀಡರ್ ಆಗಬೇಕು. ಸೊ ನೀವಿಬ್ಬರಲ್ಲಿ ಏನಾಗಬೇಕು? ಯಾರಾದರೂ ಒಬ್ಬರು ಲೀಡರ್ ಆಗಬೇಕು. ಕ್ಲಾಸಿನ ಸ್ಟ್ರೆಂತ್ ಎಷ್ಟಿರ್ತಾರೆ ಅಂದರೆ 100 ಜನ ಇರ್ತಾರೆ. ಸೊ 100 ಜನದಲ್ಲಿ ಇವನಲ್ಲಿ ಎಷ್ಟು ಜನ ಆಗ್ತಾರೆ? ಇವನಿಗೆ 41 ಜನ ಆಗ್ತಾರೆ. ಸೊ ಇವನಿಗೆ ಎಷ್ಟು ಜನ ಆಗ್ತಾರೆ? ನಾವು ಉಳಿಕಿರೋ ಜನ ಇವನಿಗೆ ಹಾಕ್ಬೇಕು ತಾನೆ. 41 ಅಂದರೆ 100ರಲ್ಲಿ 41 ಅಂದರೆ ಎಷ್ಟಾಯಿತು? 59 ಜನ ಇವನಿಗೆ ಹಾಕ್ತಾರೆ. ಸೊ ಕ್ಲಾಸಲ್ಲಿ 41% ಇವನಿಗೆ ಹಾಕಿದ್ರೆ ಇವನಿಗೆ ಎಷ್ಟು ಹಾಕಿದರು? ಇನ್ನೆಷ್ಟು ಹಾಕಿದರೆ ಇವನಿಗೆ 59%. ಇಬ್ಬರಿಗಿರೋ ಡಿಫ್ರೆನ್ಸ್ ಎಷ್ಟು? ಇವಾಗ ಇಬ್ಬರಲ್ಲಿ ಯಾರು ಲೀಡರ್ ಆಗ್ತಾರೆ? ಯಾರಿಗೆ ಹೆಚ್ಚು ನಂಬರ್ ಆಫ್ ವೋಟ್ಸ್ ಬೀಳ್ತಾ ಅವನೇ. ಸೊ ಇಲ್ಲಿ ಯಾರಿಗೆ ಹೆಚ್ಚು ಬಿದ್ದಿದ್ದಾವೆ? ಬಿ ಲೀಡರ್ ಆಗೋಗ್ತಾನೆ. ಏನಾಗ್ತಾನೆ? ಲಾಸ್ಟ್ ಆ ಎಲೆಕ್ಷನ್ ಲೂಸ್ ಆಯಿತು. ಹಾಗಿದ್ದಾಗ ಬಿ ಎಷ್ಟು ನಂಬರ್ ಆಫ್ ವೋಟ್ಸಿಂದ ಲೂಸ್ ಆಯಿತು? ಇವರಿಬ್ಬರಿಗೆ ಡಿಫ್ರೆನ್ಸ್ ಮಾಡಿ 59 - 41 ಮಾಡಿಬಿಟ್ರೆ ಎಷ್ಟಾಯಿತು? 18 ವೋಟ್ಸಾ? 18 ವೋಟ್ಸಿಂದ ಏನಾಯಿತು? ಎ ಸೋತ. 18 19 ಓಟ. ಸೊ ನೋಡಿ 59 ಅಲ್ವಾ. 59 50ಯಲ್ಲಿ 41 ಆದರೆ 9 ಪ್ಲಸ್ 9 18. ಸೊ ಟೋಟಲ್ 18 ವೋಟಿಂದ ಎ ಸೋತ. 18 ವೋಟಿಂದ ಏನಾಯಿತು? ಎ ಸೋತ. 18 ವೋಟ್ ಹೇಗೆ ಬಿದ್ದಿದ್ರೆ ಏನೇ ಗೆಲ್ತಿದ್ದ. ಹಾಗಾಗಿ ಡಿಫ್ರೆನ್ಸು ನಾವು ಇಲ್ಲಿ ಮಾಡಿದ್ರೆ ಎಗೆ ಬಿಗೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಎಗೆ ಎಷ್ಟಾಯಿತು? 30% ಆಫ್ ಟೋಟಲ್ ವೋಟ್ಸ್ ಬಿದ್ದಿದ್ದಾವೆ. ಬಿಗೆ ಏನಾಗಿರಬೇಕು? ಆ ಟೌನಲ್ಲಿನ 70% ವೋಟ್ಸ್ ಬಿಗೆ ಬಿದ್ದಿರಬೇಕು 100%ಅಲ್ಲಿ. ಈಗ ಇನ್ನೇನೇನು ಹೇಳ್ತಾನೆ ನೋಡೋಣ. ಬಟ್ ಈ ಲಾಸ್ಟ್ ಯಾರು? ಈ ಪರ್ಸನ್ ಒಬ್ಬ ಫಸ್ಟ್ ಏನು 30% ವೋಟ್ಸ್ ಬಿದ್ದಿದ್ದಲ್ಲ ಅವನೇನಾಗುತ್ತೆ? ಆಗ ಎಲೆಕ್ಷನ್ ಸೋಲ್ತಾನೆ. ಎಷ್ಟು ನಂಬರ್ ಆಫ್ ವೋಟ್ಸಿಂದ? 210 ವೋಟ್ಸಿಂದ ಸೋತಿದ್ದಾನಂತೆ. ದೆನ್ ಆಗಿದ್ದಾಗ ವಾಟ್ ವಾಸ್ ದಿ ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್ ಆಗಿದ್ದಾಗ ಎಷ್ಟು ನಂಬರ್ ಆಫ್ ವೋಟ್ಸು ಪೋಲ್ ಆಗಿದ್ದಾವೆ? ಸೊ ಎಗೆ ಎಷ್ಟು ಸಿಕ್ಕಿದ್ದಾವೆ? 30% ಆಫ್ ಟೋಟಲ್ ವೋಟ್ಸ್ ಪೋಲ್ಡು. ಎಕ್ಸ್ ನಂಬರ್ ಆಫ್ ವೋಟ್ಸು ಟೋಟಲ್ ಅಲ್ಲ ಬಿದ್ದಿದ್ರೆ ಅಲ್ಲಿ ಆ ಟೌನಲ್ಲಿ ಎಷ್ಟು ನಂಬರ್ ಆಫ್ ವೋಟ್ಸ್ ಬಿದ್ದಿದ್ದಾವೆ ಅಂತ ಅಂದ್ಕೊಳ್ಳೋಣ. ಎಕ್ಸ್ ನಂಬರ್ ಆಫ್ ವೋಟ್ಸ್. ಆ ಎಕ್ಸ್ ನಂಬರ್ ಆಫ್ ವೋಟ್ಸಲ್ಲಿ 30% ಬಿದ್ದಿದೆ. ಇವನು ಎಷ್ಟು ನಂಬರ್ ಆಫ್ ವೋಟ್ಸಿಂದ ಅಂತರದಿಂದ ಸೋತ? 210 ವೋಟ್ಸ್ ಇವನು ಬಿದ್ದಿದ್ರೆ ಇವನು ಗೆಲ್ತಿದ್ದ. ಬಟ್ 210 ಬೆಳೆದೇ ಇದ್ದ ಕಾರಣದಿಂದ ಇವನೇನಾಗಿದ್ದಾನೆ? ಸೋತಿದ್ದಾನೆ. ಆಗಿದ್ದಾಗ ಬಿಗೆ ಏನಾಗಿದೆ? 100% ವೋಟ್ಸ್ ಅಂತ ಎಕ್ಸ್ನ 100% ಅಂತ ಕನ್ಸಿಡರ್ ಮಾಡಿದ್ರೆ ಅದು ಎಷ್ಟು ವ್ಯಾಲ್ಯೂ ಇರುತ್ತೆ ಅದನ್ನು 100 ಅಂತ ಕನ್ಸಿಡರ್ ಮಾಡಿದ್ರೆ 100% ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 30% ಇವನು ಬಿದ್ದಿರೋದು. ಇವನಿಗೆ ಎಷ್ಟು ಬಿದ್ದಿರುತ್ತೆ? 70% ಅಲ್ವಾ. 70% ಆ ಟೋಟಲ್ ವೋಟ್ಸಲ್ಲಿ 30% ಇವನಿಗೆ ಬಿದ್ದರೆ ಇನ್ನು 70% ಬಿಗೆ ಬಿದ್ದಿರುತ್ತೆ. ಅದಕ್ಕೆ ಹೆಚ್ಚು ನಂಬರ್ ಆಫ್ ವೋಟ್ಸ್ ಗೆದ್ದು ಇವನು ಗೆದ್ದಿದ್ದಾನೆ.
ಇವ್ನು ಸೋತಿದ್ದಾನೆ 210 ವೋಟ್ಸ್. ಈಗ ಇವರಿಬ್ಬರ ಡಿಫ್ರೆನ್ಸೇ ಎ ಸೋಲ್ ಕಾರಣ ಅಲ್ವಾ. ಸೊ 70% ಆಫ್ ಎಕ್ಸ್ ವೋಟ್ಸು ಮೈನಸ್ 30% ಆಫ್ ಬಿ ವೋಟ್ಸ್, 30% ಆಫ್ ಯು ವೋಟ್ಸ್ ಎಷ್ಟಾಯ್ತು ಇದು 40% ಆಫ್ ಎಕ್ಸ್ ನಂಬರ್ ಆಫ್ ವೋಟ್ಸ್. ಸೊ ಇಷ್ಟು ನಂಬರ್ ಆಫ್ ವೋಟ್ಸಿಂದ ಇಷ್ಟು ನಂಬರ್ ಆಫ್ ವೋಟ್ಸ್ ಅಂತರದಿಂದ ಏನಾಯಿತು ಸೋತು. ಅದು ಎಷ್ಟಂತ ಕೊಟ್ಬಿಟ್ಟಿದ್ದಾನೆ 40% ಆಫ್ ವೋಟ್ ಟೋಟಲ್ ವೋಟ್ಸಲ್ಲಿ ಎಷ್ಟದು 210 ಇಷ್ಟು ಬಂದುಬಿಟ್ಟಿದ್ರೆ ಹೇಗೆ ಗೆಲ್ತಿದ್ದ. ಸೊ ಅದು ಅಂತರ ಏನಿದೆಲ್ಲ 40% ವೋಟ್ಸು ಬೆಳೆದೇ ಇರೋ ಕಾರಣದಿಂದನೇ ಹೇಗೆ ಸೋತಿರೋದು. ಅದೆಷ್ಟು ಬೆಳೆದಿಲ್ಲ 210. ಸೊ 40% ಅಂದರೆ 210 ಅಂತ ಅರ್ಥ. ಕ್ಲಿಯರ್ ಆಯಿತಾ. ಸೊ ನಾನು ನಿಮಗೆ ಕ್ಲಾಸಲ್ಲಿ ಹೇಳಿದ್ನಲ್ಲ ಎ ಬಿ ಇವನಿಗೆ 41 ವೋಟ್ ಬಿದ್ದಿದ್ದಾವೆ, ಇವನಿಗೆ 59 ಬಿದ್ದಿದ್ದಾವೆ. ಸೊ 41% ಹೇಗೆ ಬಿದ್ದಿದ್ರೆ ಬಿಗೆ ಎಷ್ಟು 59% ಬಿದ್ದಿದ್ದಾವೆ. ಆದರೆ ಎ ಬಂದು ಸೋತಿದ್ದಾನೆ ಎಷ್ಟು ನಂಬರ್ ಆಫ್ ವೋಟ್ಸಿಂದ 18 ವೋಟಿಂದ. ಅದೇ ಡಾಟಾ ಇಲ್ಲಿ ಕೊಟ್ಟಿರೋದು. ಓಕೆನಾ. ಸೊ ಇದು 18 ಇದೆಲ್ಲ ಇವರಿಬ್ಬರ ಡಿಫ್ರೆನ್ಸು ಅದು ಎಷ್ಟು ಪರ್ಸೆಂಟ್ ಬರುತ್ತೆ ಅದೇ ಪರ್ಸೆಂಟು ಇಷ್ಟು ನಂಬರ್ ಆಫ್ ವೋಟ್ಸ್. ಸೊ ಅದನ್ನೇ ಇಲ್ಲಿ ಮಾಡಿದ್ದೀನಿ. ಸೊ ಎಗೆ ಬಿಗೆ ಎಷ್ಟು ಪರ್ಸೆಂಟ್ ಆಫ್ ವೋಟ್ಸ್ ಬಿದ್ದಿತ್ತು ಅಂತ ಡಾಟಾದಲ್ಲಿ ಕೊಟ್ಟಿದ್ದ. ಆ ಪರ್ಸೆಂಟ್ ಆಫ್ ವೋಟ್ಸ್ ಡಿಫ್ರೆನ್ಸ್ ಮಾಡಿದ್ದೆ, ಅದೆಷ್ಟು ಬಂತು 40% ಬಂತು. ಇಷ್ಟು ಪರ್ಸೆಂಟ್ ವೋಟ್ಸ್ ಹೇಗೆ ಬಿದ್ದಿದ್ರೆ ಗೆಲ್ತಿದ್ದ. ಅದೆಷ್ಟು ನಂಬರ್ ಆಫ್ ವೋಟ್ಸ್ ಬಿದ್ದಿಲ್ಲ 210. ಸೊ ಇಷ್ಟು ನಂಬರ್ ಆಫ್ ವೋಟ್ಸೇ 40% ಅಂದರೆ 210 ಆಗಿದೆ. ಸೊ ಇಲ್ಲಿಂದ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ. 210 ಎಕ್ಸ್ 40% ಅಂದರೆ ಹೆಂಗೆ ಬರ್ಕೊಳ್ತೀರಾ 40/100. ಎಕ್ಸ್ ಹೆಂಗಾಯಿತು ಎಕ್ಸ್ ಇಸ್ ಈಕ್ವಲ್ ಟು 210 ಇಂಟು ಈ 100 ಈ ಕಡೆ ಬರುತ್ತೆ ತಾನೆ /40. ಸೊ 0 0 ಕ್ಯಾನ್ಸಲ್ ಮಾಡಿ. 4 1s 4 2s 8 ಇನ್ನು 2 4 5s 20. ಸೊ ಇಲ್ಲಿಂದ ಎಕ್ಸ್ ಎಷ್ಟಾಯಿತು ಎಕ್ಸ್ ಇಸ್ ಈಕ್ವಲ್ ಟು 21 ಇಂಟು 25 ಎಷ್ಟಾಗುತ್ತೆ 525 ವೋಟ್ಸ್ ಆಗುತ್ತೆ. ಸೊ ಟೌನಲ್ಲಿ ಟೋಟಲಾಗಿ ಎಷ್ಟು ವೋಟ್ಸ್ ಬಿದ್ದಿದ್ದು 325. ಅದರಲ್ಲಿ 525 ಕ್ಲಾಸಿನ ಸ್ಟ್ರೆಂತ್ ಎಷ್ಟು 525. ಎ ಮತ್ತು ಬಿ ಇಷ್ಟು ನಂಬರ್ ಆಫ್ ವೋಟ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಏನಾಗ್ತಾನೆ 30% ವೋಟ್ಸು ಬರ್ತವೆ ಹೇಗೆ ಇಷ್ಟು ನಂಬರ್ ಆಫ್ ವೋಟ್ಸಲ್ಲಿ. ಬಿಗೆ ಎಷ್ಟಾಗಿರುತ್ತೆ 70% ಟೋಟಲ್ ವೋಟ್ಸಲ್ಲಿ ಬೀಳ್ತವೆ. ಇಷ್ಟು ನಂಬರ್ ಆಫ್ ವೋಟ್ಸಲ್ಲಿ 70%. ಆದರೆ ಏನಾಗ್ತಾನೆ ಸೋಲ್ತಾನೆ ಎಷ್ಟು ನಂಬರ್ ಆಫ್ ವೋಟ್ಸಿಂದ 210 ವೋಟ್ಸಿಂದ. ಸೊ ಅದೇ ರೀತಿಯಲ್ಲಿ 210 ಅಂದರೆ ಇದೆಷ್ಟಾಯಿತು 40% ಆಫ್ ವೋಟ್ಸ್. ಇವರಿಬ್ಬರ ಡಿಫ್ರೆನ್ಸ್ ತಾನೇ ಆ 40%. ಸೊ ಆ 40% ಆಫ್ ವೋಟ್ಸ್ ಅಂದರೆ ಇಷ್ಟು. ಸೊ ಇದರಿಂದ ನಾವು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟೋಟಲಲ್ಲಿ ಬರುತ್ತೆ. ಇಲ್ಲಿ ಎ ಬಿ ತೊಗೊಂಡಿದ್ವಿ, ಇಲ್ಲಿ 41 59 ತೊಗೊಂಡಿದ್ವಿ. 41% ಇವನಿಗೆ ಬಿದ್ದರೆ 59% ಇವನಿಗೆ. ಸೊ ಇವರಿಬ್ಬರ ಅಂತರ ಎಷ್ಟು ಬಂತು 18%. ಆ 18% ಇವರಿಬ್ಬರ ಮಧ್ಯದಲ್ಲಿ ಎಷ್ಟು ಟೋಟಲ್ ವೋಟ್ಸ್ ಇರುತ್ತಲ್ಲ ಆ ಟೋಟಲ್ ವೋಟ್ಸಲ್ಲಿ ನಂಬರ್ ಆಫ್ ವೋಟ್ಸ್ ಇವನು ಸೋತಿರ್ತಾನಲ್ಲ ಆ ಸೋತಿರೋ ನಂಬರ್ ಆಫ್ ವೋಟ್ಸೇ ಈ ಪರ್ಸೆಂಟ್ ಆಗಿರುತ್ತೆ. ಸೊ ಈ ಕಾನ್ಸೆಪ್ಟು ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾನೆ ಎಲೆಕ್ಷನ್ ಮೇಲೆ. ಸೊ ನಾನು ನಿಮಗೆ ಇನ್ನೊಂದೆರಡು ಹೋಮ್ವರ್ಕ್ ಕೊಟ್ಟಾಗ ನಿಮಗೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ನೋಡಿ, ಇದು ಯಾವ ಥರ ಇದೆ. ಎ ಫುಟ್ಬಾಲ್ ಟೀಮ್ ಲಾಸ್ಟ್ 40% ಆಫ್ ದಿ ಮ್ಯಾಚಸ್ ಇಟ್ ಪ್ಲೇಡ್. ಇಟ್ ಓನ್ 75 ಮ್ಯಾಚಸ್. ದೆನ್ ಫೈಂಡ್ ದಿ ನಂಬರ್ ಆಫ್ ಮ್ಯಾಚಸ್ ಪ್ಲೇಡ್. ಸೊ ಇದು ಒಂದು ಮ್ಯಾಚಸ್ ಮೇಲೆ ಕೇಳಿರುವಂಥ ಪ್ರಶ್ನೆ. ಇದು ಭಾಳ ಸಿಂಪಲು ನೋಡಿ. ಫುಟ್ಬಾಲ್ ಟೀಮು ಯಾವುದೋ ಒಂದು ಟೀಮ್ ಇದೆ ಅಂತ ಇಟ್ಕೊಳ್ಳಿ. ಆ ಟೀಮ್ ಎಷ್ಟು ಮ್ಯಾಚಸ್ ಆಡುತ್ತೆ 100% ಮ್ಯಾಚಸ್ನ ಆಡಿರುತ್ತೆ. ಎಷ್ಟು 100% ಮ್ಯಾಚಸ್ನ ಆಡಿರುತ್ತೆ. ಅದರೊಳಗಡೆ ಎಷ್ಟು ಸೋತಿದೆ ಇದು ದ ಫುಟ್ಬಾಲ್ ಟೀಮ್ ಲಾಸ್ಟ್ 40%. ಇದರಲ್ಲಿ 40% ಮ್ಯಾಚಸ್ ಎಕ್ಸ್ ಮ್ಯಾಚಸ್ ಆಡಿದರೆ ಎಕ್ಸ್ 100% ಅಂದರೆ ಎಕ್ಸ್ ಮ್ಯಾಚಸ್ನ 100% ಮಾಡಿದಾಗ ಆ 100% ಮ್ಯಾಚಸಲ್ಲಿ ಎಷ್ಟು 40% ಮ್ಯಾಚಸ್ಸು ಸೋತಿದ್ದಾರೆ. ಅಂದರೆ ಇನ್ನು ಎಷ್ಟು ಗೆದ್ದಿದ್ದಾರೆ 60% ಮ್ಯಾಚಸ್ನ ಗೆದ್ದಿದ್ದಾರೆ. ಹಾಗಿದ್ದಾಗ ಏನಂತ ಕೇಳಿದಾನೆ ಫೈಂಡ್ ದಿ ನಂಬರ್ ಆಫ್ ಮ್ಯಾಚಸ್ ಇಟ್ ಪ್ಲೇಡ್. ಎಷ್ಟು ನಂಬರ್ ಆಫ್ ಮ್ಯಾಚಸ್ ಇವರು ಆಡಿದ್ದಾರೆ ಅಂತ ಕೇಳ್ತಾರೆ. ಆದಮೇಲೆ ಅವ್ರು ಆಡಿರೋ ಅಷ್ಟು ಮ್ಯಾಚಸಲ್ಲಿ ಎ ಫುಟ್ಬಾಲ್ ಟೀಮ್ ಲಾಸ್ಟ್ 40% ಆಫ್ ದಿ ಮ್ಯಾಚಸ್ ಇಟ್ ಪ್ಲೇಡ್. ಇಟ್ ಓನ್ 75 ಮ್ಯಾಚಸ್. ಇವರು ಎಷ್ಟು ಗೆದ್ದಿದ್ದಾರೆ 75 ಮ್ಯಾಚಸ್ನ ಗೆದ್ದಿದ್ದಾರೆ. ಟೋಟಲ್ ಮ್ಯಾಚಸಲ್ಲಿ 40% ಮ್ಯಾಚಸ್ನ ಸೋತಿದ್ದಾರೆ. ಗೆದ್ದಿರೋದೆಷ್ಟು 75%. ಆಗಿದ್ರೆ ನಂಬರ್ ಆಫ್ ಮ್ಯಾಚಸ್ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡಿ ನಂಬರ್ ಆಫ್ ಮ್ಯಾಚಸ್ ಇಟ್ ಪ್ಲೇಡ್, ಟೋಟಲ್ ನಂಬರ್ ಆಫ್ ಮ್ಯಾಚಸ್ ಅಲ್ಲ, ಫೈನ್ ದಿ ಟೋಟಲ್ ನಂಬರ್ ಆಫ್ ಮ್ಯಾಚಸ್ ಇಟ್ ಪ್ಲೇಡ್. ಎಷ್ಟು ನಂಬರ್ ಆಫ್ ಮ್ಯಾಚಸ್ ಆಡಿದ್ದಾರೆ. ಸೊ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಟೋಟಲ್ ಮ್ಯಾಚಸ್ ಪ್ಲೇಡ್ ಹೆಂಗೆ ಮಾಡ್ತೀರಾ. ಇವಾಗ ಎಷ್ಟು ಮ್ಯಾಚಸ್ ಗೆದ್ದಿದ್ದಾರೆ ಇವರು 75. ಓಕೆ. ಎಷ್ಟು ಪರ್ಸೆಂಟ್ ಮ್ಯಾಚಸ್ ಗೆದ್ದಿದ್ದಾರೆ ಇವರು 60% ಮ್ಯಾಚಸ್ನ ಗೆದ್ದಿದ್ದಾರೆ ಅಲ್ವಾ. 60% ಮ್ಯಾಚಸ್ ಗೆದ್ದಿದ್ದಾರೆ, 40% ಸೋತಿದ್ದಾರೆ. 60%. ಸೊ ಡೈರೆಕ್ಟಾಗಿ 60 ಅಂತ ಹಾಕಿ ಅಷ್ಟೇ. ಸೊ 60% ಅಂತಂದರೆ ನೀವು ಹಿಂಗೆ ಬರ್ಕೋಬೋದಾ 60%. ಈಗ ಇದರೊಳಗಡೆ ಹೆಂಗೆ ಬರ್ಕೊಳ್ತೀರಾ ಈ ಸಿಂಪ್ಲಿಫಿಕೇಷನು 75/60%. ಹೆಂಗೆ ಬರ್ಕೊಳ್ತೀರಾ 60/100. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಹೆಂಗೆ ಬರುತ್ತೆ 75/60. 100 ಎಲ್ಲ ಹೋಗುತ್ತೆ ಮೇಲ್ಗಡೆ ನ್ಯೂಮರೇಟರ್ ಹೋಗುತ್ತೆ ತಾನೆ ಇಷ್ಟು. ಸೊ ಇಲ್ಲಿಂದ ನೀವೇನು ಮಾಡ್ತೀರಾ ನೋಡಿ 75/60 × 100 ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ 0 0 2 ಒಳಗಡೆ ಕಳ್ಸೋಣ. 2 ಇಲ್ಲಾಂದರೆ ಫೈನಲ್ಲಿ ಕಳಿಸಿದ್ದು ಬೆಸ್ಟ್, ಅಂದರೆ ಫೈನಲ್ಲಿ ಹೋಗ್ಬಿಡುತ್ತಲ್ವ. 5 1s 5, 5 2s 10, 5 1s 5, ಇನ್ನೆಷ್ಟು ಉಳಿತು 2, 5 5s 25. ಸೊ ಇದು ಯಾವುದ್ರಲ್ಲಿ ಹೋಗುತ್ತೆ 3ಅಲ್ಲಿ ಹೋಗುತ್ತಾ. 3 5s 15,
3 4 12 ಎಷ್ಟಾಯಿತು 5 ಡಿವೈಡೆಡ್ ಬೈ 4 ಇಂಟು 100. ಈಗ 4 1 4 2 8 ಇನ್ನು 2 4 5 20. ಸೊ 5 ಇಂಟು 25 ಎಷ್ಟಾಯಿತು 5 ಇಂಟು 25 125 ಮ್ಯಾಚಸ್. ಸೊ 125 ಮ್ಯಾಚಲ್ಲಿ 75 ಮ್ಯಾಚ್ನ ಗೆದ್ದಿದ್ದಾರೆ. ಓಕೆ, ಅಷ್ಟೇ ನೋಡಿ, ಕ್ಲಿಯರ್ ಆಯಿತಾ? ಸೊ 125 ಮ್ಯಾಚಲ್ಲಿ 75 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು ಸೋತಿರೋದು ಎಷ್ಟು ಮ್ಯಾಚ್ ಸೋತಿದ್ದಾರೆ? 50 ಮ್ಯಾಚ್ ಸೋತಿದ್ದಾರೆ. ಸೊ ನಿಮಗೆ 40% ಮ್ಯಾಚಸ್ಸು ಸೋತಿದ್ದಾರೆ. ಅದು ಎಷ್ಟು ನೋಡಿ, ಇವಾಗ ಬೇಕಂದರೆ 125ಗೆ 75 ಮ್ಯಾಚ್ ಅನ್ನೋದು 125ಗೆ 50 ಎಷ್ಟು ನಾನು ಹೇಳಿದ್ದು 40% ಅಲ್ಲ. 125ಗೆ 40% ತೆಗೀರಿ, ಎಷ್ಟು ಬರುತ್ತೆ ನೋಡೋಣ. 0 0 2 2 ಅಲ್ಲ 5 2 2 2 5 5 1 5 2 10 ಇನ್ನಟ್ಟು 5 5 25 2 5 ಎಷ್ಟು 50. ಸೊ 50 ಮ್ಯಾಚಸ್ ಸೋತಿದ್ದಾರೆ, ಕರೆಕ್ಟ್ ಅಲ್ಲ? 125ರಲ್ಲಿ 40% ಅಂದರೆ ಎಷ್ಟಾಯಿತು? 50%. 50 ಮ್ಯಾಚಸ್, 75 ಮ್ಯಾಚಸ್ ಗೆದ್ದಿದ್ರೆ 50%, 50 ಮ್ಯಾಚಸ್ಸು ಸೋತಿದ್ದಾರೆ. ಈ 50 ಮ್ಯಾಚಸ್ ಅಂದರೆ 40%. 75 ಮ್ಯಾಚಸ್ ಅಂದರೆ ಎಷ್ಟಾಯಿತು? 60%. ಅಷ್ಟೇ, ವೆರಿ ಸಿಂಪಲ್. ಸೊ ನಿಮಗೆ ಇದರಿಂದ ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, ಈ ಕ್ವಶನಲ್ಲಿ ನಂಬರ್ ಆಫ್ ಮ್ಯಾಚಸ್ ಎಷ್ಟು ಆಡಿದ್ದಾರೆ, ಅದರೊಳಗಡೆ ನಂಬರ್ ಆಫ್ ಪರ್ಸೆಂಟ್ ಎಷ್ಟು ಗೆದ್ದಿದ್ದಾರೆ, ಎಷ್ಟು ಸೋತಿದ್ದಾರೆ ಅಂತ ಡಾಟಾದಲ್ಲಿ ಕೊಟ್ಟಿದ್ದಾರೆ. ಸೋತಿರೋದು ಎಷ್ಟು? 40%. ಅಂದರೆ ಆಬ್ವಿಯಸ್ಸಾಗಿ ಎಷ್ಟು? 60% ಗೆದ್ದಿದ್ದಾರೆ. ಆ ಗೆದ್ದಿರೋದು ಎಷ್ಟು? 60%. ಅಂದರೆ 60% ಆಫ್ ಎಕ್ಸ್ ಎಷ್ಟಾಗಿದೆ? 75 ಆಗಿದೆ. ಎಕ್ಸ್ ಫೈಂಡ್ ಔಟ್ ಮಾಡಿ, ಹಿಂಗಿಂದೂ ಮಾಡ್ಬೋದು. ಎಕ್ಸ್ ಇಂಟು 60 ಡಿವೈಡೆಡ್ ಬೈ 100 ಇಂಟು 75. ಸೇಮ್ ಇದೇ ಈಕ್ವೇಷನ್ ಬರುತ್ತೆ ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು 75 ಇಂಟು 100 ಡಿವೈಡೆಡ್ ಬೈ 60. ಸೊ ಏನು ಬಂತು ನೋಡಿ, 75 ಇಂಟು 100 ಡಿವೈಡೆಡ್ ಬೈ 60. ಹಂಗೆ ಮಾಡಿದ್ರು ನಡೀತು. ಸೊ ನಿಮಗೆ ಎಕ್ಸಾಮಲ್ಲಿ ಏನು ಕೊಡಿದ್ರಿ, ಪ್ರಶ್ನೆಯಲ್ಲಿ ಏನು ಕೇಳಿದ್ರು, ಇನ್ನೊಂದು ಸಲ ನೋಡಿ. 100% ಮ್ಯಾಚಸ್ಸು, 100% ಮ್ಯಾಚಸ್ಸು, ಅದರೊಳಗಡೆ 40% ಸೋತಿದ್ದಾರೆ. ಸೊ 40 ಎಕ್ಸ್ ಮ್ಯಾಚಸಲ್ಲಿ 40% ಸೋತಿದ್ದಾರೆ. ಗೆದ್ದಿರೋದು ಎಷ್ಟು? 60%. ಸೊ ಅವ್ರು ಗೆದ್ದಿರೋದು ಎಷ್ಟು ನಂಬರ್ ಆಫ್ ಮ್ಯಾಚಸ್ ಅಂತ ಕೊಟ್ಟುಬಿಟ್ಟಿದ್ದಾರೆ. ಅಂದರೆ 60% ಏನು ಮಾಡಿದ್ದಾರೆ? ಗೆದ್ದಿದ್ದಾರೆ ತಾನೆ. ಟೋಟಲ್ ಮ್ಯಾಚಸಲ್ಲಿ 60% ಗೆದ್ದಿದ್ದಾರೆ. ಅದೆಷ್ಟು? 75. ಹಿಂಗೆ ಈ ಈಕ್ವೇಷನ್ ಸಾಲ್ವ್ ಮಾಡಿಕೊಂಡ್ರೆ ಬಂದುಬಿಡುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಥರ ಇದೆ. ಇದೂ ಒಂದು ಸಿಂಪಲ್ ಕ್ವಶನ್. ಈ ಥರ ಕ್ವಶನ್ಸ್ ಕೂಡ ನಮಗೆ BLL ಕೇಳ್ತಾರೆ. 40% ಆಫ್ ದಿ ಫಸ್ಟ್ ನಂಬರ್ ಈಸ್ 12. ನೆಕ್ಸ್ಟ್ ಕ್ವಶನ್ ನೋಡಿ, ಆ್ಯಂಡ್ 50% ಆಫ್ ದಿ ನಂಬರ್ ಈಸ್ 24. ಸೊ ಇಲ್ಲಿ ನೋಡಿ, ಫಸ್ಟ್ ಅಂತ ಯೂಸ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಏನಿರಬೇಕು? ಸೆಕೆಂಡು 50% ಅಂತೇಳಿ ಸೆಕೆಂಡ್ ನಂಬರ್ದು ಇರಬೇಕು ಅದು. ಸೊ ಕ್ವಶನಲ್ಲಿ ಡಾಟಾ ಕೊಟ್ಟಂತೆ ನಾವು ತೊಗೊಳ್ಬೇಕಾಗುತ್ತೆ. 40% ಆಫ್ ದಿ ಫಸ್ಟ್ ನಂಬರ್ ಈಸ್ 12 ಆದರೆ, ಫಸ್ಟ್ ನಂಬರಿನ 40% 12 ಆದರೆ, 50% ಆಫ್ ದಿ ನಂಬರ್, ಇಲ್ಲಿ ನೋಡಿ ಸೇಮ್ ನಂಬರ್ ತೊಗೊಂಡಿದ್ರೆ ಫಸ್ಟ್ ನಂಬರ್ ಏನಿತ್ತು ಅದೇ ತೊಗೊಳ್ಬೋದಿತ್ತು. ಬಟ್ 50% ಆಫ್ ದಿ ನಂಬರ್ ಈಸ್ 24. ಅಂದರೆ ಸೆಕೆಂಡ್ ನಂಬರಿನ 50% ಬಂದು 24 ಆಗಿದಂತೆ. ದ ರೇಷಿಯೋ ಆಫ್ ದಿ ಫಸ್ಟ್ ಟು ದಿ ಸೆಕೆಂಡ್ ನಂಬರ್ ಈಸ್ ಅಷ್ಟೇ. ಸೊ ನೋಡಿ, 40% ಆಫ್ ಫಸ್ಟ್ ನಂಬರ್ ಅಂದರೆ ಎಕ್ಸ್ ಅಂತ ತೊಗೊಳ್ತೀನಿ, ಅದೆಷ್ಟು? 12. ಅದೇ ಥರನೇ 50% ಆಫ್ ನಂಬರ್ ಇದು ಯಾವುದು? ಸೆಕೆಂಡ್ ನಂಬರು ಅಂದರೆ ವೈ ಅಂತ ತೊಗೊಂಡ್ರೆ ಅದು ಎಷ್ಟು? 12. ಸೊ 50% 12 ಆಗಿದೆ ಅಂದರೆ 100% 24 ಆಗಿದೆ. ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಇದನ್ನು ಒಂದು ಕ್ಯಾಲ್ಕುಲೇಟ್ ಮಾಡೋಣ. ಸೊ 40% ಅಂದರೆ ಎಷ್ಟು? 40 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 12. ಸೊ ಇಲ್ಲಿ ಎಕ್ಸ್ ಏನಾಯಿತು? ಎಕ್ಸ್ ಈಸ್ ಈಕ್ವಲ್ ಟು 12 ಇಂಟು 100 ಡಿವೈಡೆಡ್ ಬೈ 40. ಕರೆಕ್ಟಾ? 0 0 ಕ್ಯಾನ್ಸಲ್ ಮಾಡಿ. 4 1 4 3 ಸೊ 3 ಇಂಟು 10 ಎಷ್ಟಾಯಿತು? 30. ಎಕ್ಸ್ ಈಸ್ ಈಕ್ವಲ್ ಟು 30 ಏನಾಯ್ತು? ಇದು ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ ನೋಡಿ, 50% ಹೆಂಗೆ ಮಾಡ್ತಾರೆ? 50 ಡಿವೈಡೆಡ್ ಬೈ 100 ಇಂಟು ವೈ ಈಸ್ ಈಕ್ವಲ್ ಟು 12. ವೈ ಈಸ್ ಈಕ್ವಲ್ ಟು ಎಷ್ಟಾಯಿತು? 12 ಇಂಟು 100 ಡಿವೈಡೆಡ್ ಬೈ 50. 51 52 12 ಇಂಟು 2 ಎಷ್ಟಾಯಿತು? 24. ಇದೇನಿದು? ಫಸ್ಟ್ ನಂಬರ್. ಇಲ್ಲೇನು ಕೇಳಿದಾನೆ? ದ ರೇಷಿಯೋ ಆಫ್ ಫಸ್ಟ್ ನಂಬರ್ ಆ್ಯಂಡ್ ಸೆಕೆಂಡ್ ನಂಬರ್ ನೋಡಿ, ಇಲ್ಲಿ ಸೆಕೆಂಡ್ ನಂಬರ್ ಬಗ್ಗೆ ಡಾಟಾ ಕೊಟ್ಟಿದ್ದು. ಇದೇನು 50% ಇದೆಲ್ಲ, ಇದು ಸೆಕೆಂಡ್ ನಂಬರಿನ ಡಾಟಾ ನಾವು ಕರೆಕ್ಟಾಗಿ ತೊಗೊಂಡಿದ್ವಿ. ದೇರ್ ಫೋರ್ ರೇಷಿಯೋ ಅಂದರೆ ಯಾವ ಥರ? A:B ಅಂತ ಹೇಳ್ತೀವಿ, ಇದನ್ನು ರೇಷಿಯೋ ಅಂತ ಹೇಳ್ತೀವಿ. ಸೊ ರೇಷಿಯೋ ಯಾವುದ್ರದ್ದು? ಫಸ್ಟ್ ನಂಬರ್ದು ಸೆಕೆಂಡ್ ನಂಬರ್ದು. ಅಂದರೆ ಫಸ್ಟ್ ನಂಬರ್ದು ಸೆಕೆಂಡ್ ನಂಬರ್ದಿನ ರೇಷಿಯೋ. ಸೊ X:Y. ಇದು X:Y ಅಂದರೆ ಹೆಂಗೆ ಬರ್ಕೊಳ್ತೀವಿ? X/Y ಅಂತ ಬರ್ಕೋಬೋದಾ? A:B ನ A/B ಅಂತ ಬರ್ಕೊಳ್ತೀವಿ. ಸೊ X/Y ಅಂದರೆ X ಎಷ್ಟಿದೆ? 30, Y ಎಷ್ಟಿದೆ? 24 ಇದೆ. ಸೊ ಇವೆರಡು ಹೋಗೋ ನಂಬರ್ಸ್ ಯಾವುದರಲ್ಲಿ ಬರುತ್ತೆ? 30ಅಲ್ಲಿ ಬರುತ್ತಾ? 3 ಟೇಬಲ್ಸಲ್ಲಿ ಬರುತ್ತೆ ತಾನೆ. 3 10 30, 3 8 24. ಎಷ್ಟು ಬಂತು? 10/8. ಇದು ಇನ್ನೂ ಕ್ಯಾನ್ಸಲ್ ಆಗುತ್ತಾ? 2 5 10, 2 4 8. ಸೊ ಏನಾಯಿತು? 5/4 ಆಯಿತು ಅಲ್ಟಿಮೇಟ್ ಸೊಲ್ಯೂಷನ್. ಇದನ್ನು ಕ್ಯಾನ್ಸಲ್ ಆಗುತ್ತಾ? ಹೋಗಲ್ಲ. ಸೊ ಇದು ಈ ಥರ ಫ್ರ್ಯಾಕ್ಷನ್ ಇರೋದನ್ನು P/Q ಇರೋದನ್ನು ರೇಷದಲ್ಲಿ ಹೆಂಗೆ ಬರೀತೀರಾ? P:Q. ಸೊ ಅದೇ ತಾನೇ ಇಲ್ಲಿ A/Bನ ರೇಷದಲ್ಲಿ ಹೆಂಗೆ ಬರೀತೀರಾ? A:B. X/Y ರೇಷಿಯೋನ ಇದು ಹೆಂಗೆ ಬರೀತಾರೆ? X/Y ಫ್ರ್ಯಾಕ್ಷನ್ನ X:Y ಅಂತ ಬರೀತಾನೆ. ಸೊ 5:4 ಹೆಂಗೆ ಬರೀಬೋದು? 5:4. 5/4ನ 5:4 ಅಂತ ಬರೀಬೋದು. 5:4 ಆಪ್ಷನಲ್ಲಿ ಇಲ್ವಲ್ಲ ಇಲ್ಲಿ.
ಸೊ ಫಸ್ಟ್ ನಂಬರಿಂದು ಸೆಕೆಂಡ್ ನಂಬರ್ದು ರೇಷಿಯೋ ಕೇಳ್ತಾನೆ, ಅಂದರೆ x:y. ಅದನ್ನು ಹಿಂಗೆ ಬರ್ಕೊಬತ್ತಾನೆ, ಎಕ್ಸ್ ಎಷ್ಟಿದೆ 30, ವೈ ಎಷ್ಟಿದೆ 48. ಸೊ ಇದನ್ನು ಹೆಂಗೆ ಕ್ಯಾನ್ಸಲ್ ಮಾಡ್ತೀರಾ, ಯಾವುದ್ರಲ್ಲಿ ಕ್ಯಾನ್ಸಲ್ ಮಾಡ್ತೀರಾ ನೋಡಿ, 6 ಒಳಗಡೆ ಹೋಗುತ್ತಾ, 6 5 30, 6 6 36, 6 7 42, 6 8 48. ಸೊ 6 ಒಳಗಡೆ ಹೋಗುತ್ತೆ 5/8. 5/8 ರೇಷಿಯೋದಲ್ಲಿ 5:8. ಸೊ ಆನ್ಸರ್ ಏನಾಗಬೇಕು, ಆಪ್ಷನ್ ಸಿ ಆಗಬೇಕು. ನಾನು ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಸೆಕೆಂಡ್ ಪ್ರಶ್ನೆ ನೋಡಿ ಈ ಥರ ಇದೆ. ನೆಕ್ಸ್ಟ್ ಕ್ವಶನು, 50% ಆಫ್ ಎ ನಂಬರ್ ಈಸ್ 21. ಸೊ ಈಗ ತಾನೇ ತೊಗೊಂಡಿದ್ವಿ ಎಷ್ಟು, ಫಸ್ಟ್ ನಂಬರ್ದು 50 ಎಷ್ಟು ತೊಗೊಂಡಿದ್ವಲ್ಲ. ಸೊ ಪ್ರೀವಿಯಸ್ ಕ್ವಶನಲ್ಲಿ ನಮಗೇನು ತೊಗೊಂಡಿದ್ವಿ, ಇಲ್ಲಿದೆ ನೋಡಿ, 40% ಆಫ್ ಎ ಫಸ್ಟ್ ನಂಬರ್ 12. ಅದೇ ರೀತಿಯಲ್ಲಿ ಇಲ್ಲಿ ಏನಂತ ಹೇಳಿದ್ದಾನೆ, 50% ಆಫ್ ಎ ನಂಬರ್, ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಅಂತ ಹೇಳಿಲ್ಲ, ಒಂದು ನಂಬರಿನ 50%. ಸೊ ಡಾಟಾದಲ್ಲಿ ಪ್ರಕಾರ ನಾನು ಏನು ತೊಗೊಳ್ತಿದ್ದೀನಿ, 50% ಯಾವುದೋ ಒಂದು ನಂಬರ್ದು 50% ಆಫ್ ಎ ನಂಬರ್ ಎಷ್ಟು 21. ಇಲ್ಲೇನಂದಿದೆ 50% ಆಫ್ ಅ ನಂಬರ್ ಈಸ್ 21 ಲೆಸ್, ಇದೇನಾಗಿದೆ 50% ಆಫ್ ಎ ನಂಬರ್ ಈಸ್ 21 ಅಂತ ಹೇಳಿದೆ. 50% ಆಫ್ ಎ ನಂಬರ್ ಈಸ್ 21 ಲೆಸ್ ದೆನ್ 4/5 ಆಫ್ ದಟ್ ನಂಬರ್. ಸೊ ಈ ನಂಬರ್ದು 50% ಎಷ್ಟಾಗಿದೆ ಅಂತ ಹೇಳ್ತಿದ್ದಾನೆ ಅಂದರೆ 50% ಆಫ್ ಎ ನಂಬರ್ ಈಸ್ 21 ಏನಾಗಿದೆ ಲೆಸ್ ಅಂದರೆ ಏನು, ಕಮ್ಮಿ ತಾನೆ, ಕಮ್ಮಿ ಯಾವ ನಂಬರ್ಗಿಂತ 4/5 ಆಫ್ ದಟ್ ನಂಬರ್, ಈ ನಂಬರಿನ 4/5 ಅಂದರೆ ಎಕ್ಸ್ ನಂಬರಿನ 4/5. 50% ಆಫ್ ಎ ನಂಬರ್ ಈಸ್ ಅಂದರೆ ಈಸ್ ಈಕ್ವಲ್ ಟು ತಾನೆ, 50% ಆಫ್ ಎ ನಂಬರ್ ಈಸ್ 21 ಲೆಸ್, 21 ಕಮ್ಮಿ ಆಗಿದೆ ಯಾವ ನಂಬರ್ಗಿಂತ, ಆ ನಂಬರಿನ 4/5 ಸೊ ನಿಮಗೇನು ಒಂದು ಯಾವುದೋ ಒಂದು ನಂಬರ್ ಇದಪ್ಪ, ಆ ನಂಬರ್ದು 50% ವ್ಯಾಲ್ಯೂ ಏನು ತೆಗಿತೀರಲ್ಲ, ಆ ವ್ಯಾಲ್ಯೂ ಬಂದು ಏನಾಗಿದೆ, ಇದೇ ನಂಬರಿನ 4/5 ಅಷ್ಟು ತೆಗೆದಾಗ, ಈ 4/5 ಅಷ್ಟು ತೆಗೆದಾಗ ಎಷ್ಟು ಬರುತ್ತೆ, ಎಷ್ಟೋ ಒಂದು ವ್ಯಾಲ್ಯೂ ಬರುತ್ತೆ. ಅಷ್ಟು ವ್ಯಾಲ್ಯೂ ಒಳಗಡೆ ಈ 50% ಎಷ್ಟಾಗಿದೆ ಅಂದರೆ 21 ಕಮ್ಮಿ ಮಾಡಿದಾಗ ಏನು ಬರುತ್ತಲ್ಲ ಅಷ್ಟು ವ್ಯಾಲ್ಯೂ ಆಗಿದೆ ಅಂತ ಹೇಳ್ತಾನೆ. ಅದೇ ಇಲ್ಲಿ ಕೊಟ್ಟಿರೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ 100 ಅಂತ ಇಟ್ಕೊಳ್ಳಿ, 100ದು 50%, 100ದು 50% ಎಷ್ಟು 50. ಸೊ 100ದು 50% ಈಸ್ ಈಕ್ವಲ್ ಟು 4/5 ಆಫ್ ದಟ್ ನಂಬರ್, 4/5 ಆಫ್ ದಿಸ್ ನಂಬರ್, 4/5 ಆಫ್ ದಿಸ್ ನಂಬರ್ ಅಂದರೆ ಅದೇ 100ದು -21 ಈ ಥರ ಕೊಟ್ಟಿದ್ದಂಗೆ. ಓಕೆ, ಸೊ 100ದು 50% ಅಂದರೆ ಎಷ್ಟು, ಈ ನಂಬರ್ದು 100 ಅಂದರೆ 50, 100ದು 50% ಅಂದರೆ 50 ಈಸ್ ಈಕ್ವಲ್ ಟು 21 ಲೆಸ್ ಕಮ್ಮಿ ಆಗಿದೆ, ಈ ನಂಬರ್ಗಿಂತ 21 ಕಮ್ಮಿ ಆಗಿದೆ ಅಂತ ಹೇಳ್ತಾನೆ. ಅದೇ ಡಾಟಾನ ಇಲ್ಲಿ ನಾವು ತೊಗೊಂಡಿದ್ವಿ ಅಷ್ಟೇ, ಅದನ್ನು ಮೆಥಮೆಟಿಕಲ್ ಫಾರ್ಮಲ್ಲಿ ಬರೆದಿದ್ವಿ. ಸೊ ಇದನ್ನು ನೀವು ನೋಡಿ, ಸ್ಟೇಟ್ಮೆಂಟ್ನ ಮೆಥಮೆಟಿಕಲ್ ಫಾರ್ಮಲ್ ಬರೆಯೋದೇ ಇಂಪಾರ್ಟೆಂಟ್ ಇಲ್ಲಿ. ಸೊ 50% ಆಫ್ ಎ ನಂಬರ್ ಈಸ್ ಲೆಸ್ ಅಂದರೆ ಮೈನಸ್, ಮೋರ್ ಅಂದರೆ ಅಡಿಷನ್ ಅಂತ ಕೊಡ್ತೀವಿ. ಸೊ 50% ಆಫ್ ಎ ನಂಬರ್ ಈಸ್ ಲೆಸ್ ಆಗಿದೆ, ಎಷ್ಟು ಲೆಸ್ಸು 21, ಯಾವುದ್ರಿಗಿಂತ, ಆ 4/5 ಆಫ್ ದಿಸ್ ನಂಬರ್, ಈ ನಂಬರಿನ 4/5 ಒಳಗಡೆ. ಸೊ ಕ್ಲಿಯರ್ ಆಗಿದ್ದಾನ. ಇವಾಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಎಕ್ಸ್ನ ಫೈಂಡ್ ಔಟ್ ಮಾಡಿ. ಹೆಂಗೆ ಮಾಡ್ತೀರಾ, 50% ಅಂದರೆ 5/100, 50/100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 4/5 ಇಂಟು ಎಕ್ಸ್ -21. ಸೊ ಇದು 0 0 ಕ್ಯಾನ್ಸಲ್, ಅಥವಾ 51 52. ಸೊ ಏನಾಯಿತು, 1/2 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 4/5 ಇಂಟು ಎಕ್ಸ್ -21. ಸೊ ಈ 21 ಈ ಕಡೆ ತೊಗೊಂಡು ಇದನ್ನು ಈ ಕಡೆ ತೊಗೊಂಡು, ಯಾಕೆ ಎಕ್ಸ್ ಟರ್ಮ್ ಇರೋದು, 4/5 ಇಂಟು ಎಕ್ಸ್, ಇದು ಈ ಕಡೆ ಬಂದರೆ ಇದು ಪಾಸಿಟಿವ್ ತಾನೆ, ಆ ಕಡೆ ಬಂದರೆ ಮೈನಸ್ ಆಯಿತು, -1/2 ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಈ -21 ಈ ಕಡೆ ಬಂದುಬಿಟ್ರೆ ಏನಾಗುತ್ತೆ, +21 ಆಗುತ್ತೆ. ಏನು ಮಾಡಿಲ್ಲ, ಇದನ್ನ ಈ ಕಡೆ ಕಳಿಸ್ತಿದ್ದೀನಿ, ನೆಗೆಟಿವ್ ಈ ಕಡೆ ಹೋಗುತ್ತೆ, ಪಾಸಿಟಿವ್ ಇರೋ ಟರ್ಮ್ ಈ ಕಡೆ ಬಂದರೆ ನೆಗೆಟಿವ್ ಆಯಿತು. ಓಕೆ, 4/5 ಇಂಟು ಎಕ್ಸ್, ಇದು ಈ ಕಡೆ ಬಂದರೆ ನೆಗೆಟಿವ್, ಇದು ಬಂದ್ವಾ, ಈ -21 ಈ ಕಡೆ ಬಂದರೆ ಪಾಸಿಟಿವ್, ಅದು ಇಲ್ಲಿ ಬರ್ದಿದ್ದೀವಾ. ಸೊ ಇದು ನೋಡಿ ಯಾಕೆ ಈ ಕಡೆ ಮಾಡಿದೆ ಅಂದರೆ ಎಕ್ಸ್ ಟರ್ಮ್ಸ್ ಈಸಿ ಆಗುತ್ತೆ. ಸೊ ಇದೇನಾಯಿತು, 4 ಇಂಟು ಎಕ್ಸ್ 4x ಡಿವೈಡೆಡ್ ಬೈ 5 -1 ಇಂಟು ಎಕ್ಸ್ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 21. ಸೊ ಇಲ್ಲಿ LCM ಏನಾಗುತ್ತೆ, ಇವೆರಡು ಮಲ್ಟಿಪ್ಲೈ ಮಾಡಬೇಕು ತಾನೆ, ಯಾಕೆ a/b +r - c/d ಅಂತಿದ್ದಾಗ, ಕೆಳಗಡೆ ಬೇಸಲ್ಲಿ ಬೇರೆ ಬೇರೆ ಟರ್ಮ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಏನಾಗುತ್ತೆ, ಇವೆರಡು ಒಂದೇ ಟೇಬಲ್ಸಲ್ಲಿ ಬರಲ್ಲ ತಾನೆ, ಹಾಗಾಗಿ ಮಲ್ಟಿಪ್ಲಿಕೇಶನ್ ಮಾಡಿ. 5 ಮತ್ತು 2 ಒಂದೇ ಮಗ್ಗಿಯಲ್ಲಿ ಬರಲ್ಲ, 5 2 ಎಷ್ಟಾಯಿತು 10. ಸೊ 10 LCM ಆಯಿತು. 5ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ 2, 2ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ 5. ಸೊ ಇಲ್ಲಿಗೆ ಏನಂತಾಯಿತು, 4 2 8x, ಇಲ್ಲೇನಿದೆ ಮೈನಸ್ ಎಕ್ಸ್ ಇಂಟು 5x ಹೋಲ್ ಡಿವೈಡೆಡ್ ಬೈ ಏನಿದೆ ಕೆಳಗಡೆ 10 ಇದೆ ತಾನೆ, ಅದನ್ನು ಇಲ್ಲಿ ಬರಿಬೇಕಾಯಿತು, ಅಲ್ಲಿ ಬರೆದಿದ್ದೇನೆ ಅಷ್ಟೇ. ಸೊ ಹೋಲ್ LCM ಎಷ್ಟಾಯಿತು 10 ಆಯಿತು. 4 2 8 ಇಂಟು ಎಕ್ಸ್ 8x ಮೈನಸ್ ಎಕ್ಸ್ ಇಂಟು 5x ಈಸ್ ಈಕ್ವಲ್ ಟು 21. ಓಕೆ, ಈಗೇನು ಬರೀತೀರಾ, ಸಿಂಪ್ಲಿಫಿಕೇಷನ್ ಮಾಡಿ. ಏನು ಮಾಡ್ತೀರಾ ನೋಡಿ, 5x - 8x ಎಷ್ಟು 3x ಈಸ್ ಈಕ್ವಲ್ ಟು 21. ಸೊ ಎಕ್ಸ್ ಎಷ್ಟಾಗುತ್ತೆ 21 ಇಂಟು 10 ಡಿವೈಡೆಡ್ ಬೈ 3, 3 1 3 7 21, 7 ಇಂಟು 10 70. ಸೊ ಎಷ್ಟಾಯಿತು 70. ಆಪ್ಷನ್ ಬಿ ಉತ್ತರ ಆಗುತ್ತೆ ಅಷ್ಟೇ.
ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಅದೇ ಥರ ಇಲ್ಲೊಂದಿದೆ. ಇದಕ್ಕೆ ಆಪ್ಷನ್ಸ್ ಬಂದು ನಾನು ನಿಮಗೆ ಆಪ್ಷನ್ಸ್ ಈ ಥರ ಕೊಡ್ತೀನಿ. 1000, ಬಿ ಆಪ್ಷನ್ನು 10,000, ಸಿ ಆಪ್ಷನ್ನು 100, ಡಿ ಆಪ್ಷನ್ನು 1,00,000. ಓಕೆ, ಸಾಲ್ವ್ ಮಾಡಿ. ಸೊ ಇಲ್ಲೇನು ಕೇಳ್ತಾನೆ, 10% ಆಫ್ 24% ಆಫ್ ಎಕ್ಸ್ ಬಂದು 240 ಆದಾಗ ಎಕ್ಸ್ ವ್ಯಾಲ್ಯೂ ಏನಂತ ಕೇಳ್ತಾನೆ. ಈ ಥರ ಪ್ರಶ್ನೆಗಳು ನಾವು ಸ್ಟೇಟ್ಮೆಂಟಿಂದ ತೆಗಿತೀವಿ, ಮ್ಯಾಥಮೆಟಿಕಲ್ ರಿಲೇಷನ್ ಕೊಟ್ಟಿದ್ದಾನೆ. ಸೊ 10% ಆಫ್ ಅಂದರೆ ಬ್ರ್ಯಾಕೆಟ್ 24%, ಓಕೆ, ಆಫ್ ಎಕ್ಸ್ ಎಷ್ಟು ಈಸ್ ಅಂತ ಅಂದಾಗ ಈಸ್ ಈಕ್ವಲ್ ಟು ತಾನೆ, ಈಸ್ ಈಕ್ವಲ್ ಟು 240. 10% ಆಫ್ 24% ಆಫ್ ಎಕ್ಸ್. ಸೊ ಈ ಥರ ಬರ್ಕೊಳ್ಳೋದು ನಾನು ಫಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಮ್ಯಾಥಮೆಟಿಕಲ್ ರಿಲೇಷನ್ನ ಈ ಥರ ಬರ್ಕೊಳ್ಳೋದು. ಸೊ ಇದನ್ನು ಸಿಮ್ಯುಲೇಷನ್ ಮಾಡಿದ್ರೆ ಮುಗೀತು. 10% ಅಂದರೆ ಹಿಂಗೆ ಬರ್ಕೊತೀರಾ, 10/100 ಇಂಟುನ ಆಫ್ ಅಂದರೆ 24% ಅಂದರೆ 24/100 ಇಂಟು, ಯಾಕೆ ಆಫ್ ಅಂದರೆ ಇಂಟು ತಾನೆ, ಇಂಟು ಎಕ್ಸ್ ಈಸ್ ಈಕ್ವಲ್ ಟು 240. ಸೊ ಇಲ್ಲಿಂದ ಏನು ಮಾಡ್ತೀರಾ ನೋಡಿ, ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು. ಹೆಂಗೆ ಮಾಡ್ಕೊತೀರಾ, ಇದು ನ್ಯೂಮರೇಟರ್ಸ್ ತಾನೇ ಇರೋದು. ಸೊ ಎಕ್ಸ್ ಅಲ್ಲೇ ಇಟ್ಕೊಂಡು ಇವೆರಡನ್ನ ಎಲ್ಲಿ ಬರುತ್ತೆ, 240 ಕೆಳಗಡೆ, 240 ಇಂಟು ಇವೆರಡೆಲ್ಲ ಹೋಗುತ್ತೆ ಮೇಲ್ಗಡೆ, ಇಂಟು 100 ಇಂಟು 100 ಡಿವೈಡೆಡ್ ಬೈ ಇದು 10 ಇಂಟು 24. 24 1s 24 10s 10 ಕ್ಯಾನ್ಸಲ್, 100 ಇಂಟು 100 10,000 ಅಷ್ಟೇ. ಸೊ ಎಕ್ಸ್ ಎಷ್ಟಾಯಿತು, 10,000 ಆಯಿತು. ವೆರಿ ಸಿಂಪಲ್ ಕ್ವಶನ್. ಈ ಥರ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಆನ್ಸರ್ಸ್ ಡೆಸಿಮಲ್ ಇದೆ, ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂತ ತೋರಿಸೋದಕ್ಕೆ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದೀನಿ. ಈ ಥರದ್ದು ಈಗಾಗಲೇ ಮಾಡಿಸಿದ್ದೀನಿ, ಬಟ್ ಆದರೂ ನಿಮಗೆ ಇದು ಒಂದು ಪ್ರಾಕ್ಟೀಸ್ ಕ್ವಶನ್ ಆಗಲಿ, ಯಾಕೆ ಡೆಸಿಮಲ್ ವ್ಯಾಲ್ಯೂ ಯಾಕಂದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ 48% ಆ್ಯಂಡ್ 38% ಆಫ್ ಎ ನಂಬರ್ ಈಸ್ 354. ನೋಡಿ ಇಲ್ಲಿ 48%, ಯಾವುದೋ ಒಂದು ನಂಬರಿನ 48%, ಅದೇ ನಂಬರಿನ 38%. ಆ ಎರಡು ವ್ಯಾಲ್ಯೂಸಿನ ಡಿಫ್ರೆನ್ಸ್. ಸೊ ಹೆಂಗೆ ಬರ್ಕೊಂತಾರೆ, ಡಿಫ್ರೆನ್ಸ್ ಬಿಟ್ವೀನ್ ಹೌದಾ, ಇದೇ ಥರ ಅಂತಾನೆ ಡಿಫ್ರೆನ್ಸ್ ಬಿಟ್ವೀನ್ ಯಾವುದ್ಯಾವ್ದ್ರ ಎರಡು ಮಧ್ಯದಲ್ಲಿ 48% ಆಫ್ ಎ ನಂಬರ್ ಆ್ಯಂಡ್ 38% ಆಫ್ ಎ ನಂಬರ್ ಎಷ್ಟಂತ ಹೇಳ್ತಾನೆ, 354 ಅಂತ ಹೇಳ್ತಾನೆ. ಡಿಫ್ರೆನ್ಸ್ ಬಿಟ್ವೀನ್ 48% ಆಫ್ ಎ ನಂಬರ್ ಆ್ಯಂಡ್ 38% ಆಫ್ ಎ ನಂಬರ್ ಇಸ್ 354. ವಾಟ್ ಈಸ್ 58% ಆಫ್ ದಿಸ್ ನಂಬರ್? ಆ ಎಕ್ಸ್ನ ಫೈಂಡ್ ಔಟ್ ಮಾಡಿ, ಆದರೆ 58% ಎಷ್ಟು ಅಂತ ಹೇಳಬೇಕು. ಫಸ್ಟ್ ಇಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡಿ. ಇದು ಹೆಂಗೆ ಬರೀತಾರೆ, 48 ಮೈನಸ್ 38% ಎಷ್ಟಾಗುತ್ತೆ, 48% ಆಫ್ ಎಕ್ಸು ಮೈನಸ್ 38%. 48ರಲ್ಲಿ 38 ಆದರೆ ಎಷ್ಟು, 10% ತಾನೆ, 10% ಆಫ್ ಎಕ್ಸ್ ಡಿವೈಡೆಡ್ 10% ಆಫ್ ಎಕ್ಸ್ ಆಗುತ್ತೆ. 48% ಆಫ್ ಎಕ್ಸ್, ಇದು ವ್ಯಾಲ್ಯೂ ಸೇಮ್ ತಾನೆ. ಹಾಗಾಗಿ 48%ಅಲ್ಲಿ 38% ತೆಗೆದುಬಿಟ್ರೆ 10% ಆ ಎಕ್ಸ್ದು ಈಸ್ ಈಕ್ವಲ್ ಟು 354. ಈಗ ಎಕ್ಸ್ ಈಸ್ ಈಕ್ವಲ್ ಟು ಇದು ಎಷ್ಟು ಬರೀಬೋದು, 10%ನ 10 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 354. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 354 ಇಂಟು 100 ಡಿವೈಡೆಡ್ ಬೈ 10. ಕರೆಕ್ಟಾಗಿ 0 ಕ್ಯಾನ್ಸಲ್ಲ. ಸೊ 354 ಇಂಟು 10 ಎಷ್ಟಾಗುತ್ತೆ, 3540 ಆಯಿತು. ಇದೇನಿದೆ ಎಕ್ಸ್ ವ್ಯಾಲ್ಯೂ, ಇದು ಟೋಟಲ್ ವ್ಯಾಲ್ಯೂ. ಇದರ 58% ತೆಗಿಬೇಕು. ಸೊ 58% ಅಂದರೆ ಹೆಂಗೆ ಬರೀತಾರೆ, 58 ಡಿವೈಡೆಡ್ ಬೈ 100 ಇಂಟು 3540. ಇದರ ಸಿಂಪ್ಲಿಫಿಕೇಷನ್ ಮಾಡಿಬಿಟ್ರೆ ಮುಗದೇ ಹೋಯ್ತು ನಿಮಗೆ. ಸೊ ಫಸ್ಟ್ ಏನು ಮಾಡ್ತಾರೆ, ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿ ಡಿವೈಡೆಡ್ ಬೈ 100 ಹೆಂಗೆ ಮಾಡಬೇಕಂತ ನಿಮಗೆ ಹೇಳ್ತೀನಿ ನಾನು. ಸೊ ಈಗ ಫಾರ್ ಎಕ್ಸಾಂಪಲು 59.345 ಅಂದರೆ ಹೆಂಗೆ ಬರ್ಕೊಳ್ತೀರಾ, ಈ ಡೆಸಿಮಲ್ ವ್ಯಾಲ್ಯೂ ತೆಗೆಯೋದಕ್ಕೆ 59345 ಡಿವೈಡೆಡ್ ಬೈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಅದಾವೆ, 3 ಸಂಖ್ಯೆ, ಹಾಗಾಗಿ 1000 ಬರೀತೀವಿ ತಾನೆ. ಅದೇ ಇದನ್ನು ಉಲ್ಟಾ ಬರೀರಿ, ಹೆಂಗೆ ಬರೀತೀರಾ, ಸೊ 59345 ಕೆಳಗಡೆ ಎಷ್ಟು ಸಂಖ್ಯೆ ಇದಾವೆ, 3 ಸಂಖ್ಯೆ ಇದಾವೆ. ಸೊ 3 ಸಂಖ್ಯೆ ಇದೆ ಅಂದರೆ ಈ ಕಡೆಯಿಂದ 3 ಸಂಖ್ಯೆ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು, ಅಂದರೆ 59.345. ಅದೇ ರೀತಿಯಲ್ಲಿ 11.34 ಡೆಸಿಮಲ್ ವ್ಯಾಲ್ಯೂ ತೆಗೆದು ಬರೀರಿ, 1134 ಡಿವೈಡೆಡ್ ಬೈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದಾವೆ, 2 ಸಂಖ್ಯೆ ತಾನೆ, 2 ಸಂಖ್ಯೆ. ಯಾಕಂದರೆ ಡೆಸಿಮಲ್ ಪಾಯಿಂಟ್ ತೆಗೆದುಬಿಟ್ಟಿದ್ವಿ, ಕಂಪ್ಲೀಟ್ ವ್ಯಾಲ್ಯೂ ಬರ್ತಿದ್ವಿ. ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆ ಅಷ್ಟು ಜೀರೋಸ್ ಬರುತ್ತೆ. ಅದೇ ಇದನ್ನು ಉಲ್ಟಾ ಬರೀರಿ, 1134 ಈ ಥರ ಡೆಸಿಮಲ್ ವ್ಯಾಲ್ಯೂಲ್ಲಿ ಬರೀಬೇಕು. ಸೊ ಕೆಳಗಡೆ ಎಷ್ಟು ಜೀರೋಸ್ ಇದಾವೆ, 00. ಈ ಕಡೆಯಿಂದ 2 ಸಂಖ್ಯೆ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ, ಅಂದರೆ 11.34. ಸೇಮ್ ಕೇಸ್ ಇಲ್ಲಿ ಬರೋಣ. ಫಸ್ಟ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿ, ಅವಾಗ ಈಸಿ ಆಗುತ್ತೆ ನಿಮಗೆ. ಇಲ್ಲ ಅಂದರೆ ಈ ಥರನೂ ನೀವು ಮಾಡ್ಬೋದು, ಯಾಕಂದರೆ ದೊಡ್ಡ ಸಂಖ್ಯೆ ಇದೆಲ್ಲ 3 ಸಂಖ್ಯೆ ಆಯ್ತಲ್ಲಿ. ಸೊ ಇಲ್ಲೇನಾಯಿತು, 00 ಕ್ಯಾನ್ಸಲ್ ಆದರೆ ಎಷ್ಟಾಯಿತು, 58 ಇಂಟು 354 ಆಯಿತು. ಓಕೆ, ಕೆಳಗಡೆ ಎಷ್ಟಿದೆ, 10 ಇದೆ. 00 ಕ್ಯಾನ್ಸಲ್ ಆದಮೇಲೆ 100ಅಲ್ಲಿ ಇನ್ನು 10 ಉಳಿತು. 10 ಆಮೇಲೆ ಮಾಡೋಣ, ಫಸ್ಟ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿ. 354 ಇಂಟು 58. ಓಕೆ, ಸೊ 5 8s 8 4s 32, 8 4s 32, 5 8s 40, 40 + 3 43, 8 3s 24, 24 + 4 28. ಓಕೆ, ಫಸ್ಟ್ 8ಇಂದ ಆಯಿತು. ಪ್ಲಸ್ ನೆಕ್ಸ್ಟ್ ನೋಡಿ ಸೆಕೆಂಡ್ ನಂಬರ್ಗೆ ಹೋಗ್ತಾನೆ. 5 4s 20, 5 5s 25, 25 + 2 27, 5 3s 15, 15 + 2 17. ಓಕೆ, ಇಲ್ಲಿ ಎಷ್ಟಾಯಿತು, 2. ಸ್ವಲ್ಪ ಸಿಂಪ್ಲಿಫಿಕೇಷನ್ ನೋಡಿ. ಸೊ ಎಷ್ಟಾಯ್ತು ಇದು, 2, 3 + 0 3. ನೆಕ್ಸ್ಟ್ 5 7 ಎಷ್ಟಾಗುತ್ತೆ, 5 7 15. ಇದೆಷ್ಟು 8 2 10 ಆಯಿತು.
ಇದೆಷ್ಟಾಯಿತು 1 + 1 2 ಓಕೆ ಎಷ್ಟಾಯಿತು 20,532 ಇವೆರಡರ ಮಲ್ಟಿಪ್ಲಿಕೇಶನ್ ಕೆಳಗಡೆ ಎಷ್ಟಿದೆ 10 ಇದೆ. ಸೊ ಇಲ್ಲಿ ಎಷ್ಟು ಝೀರೋಸ್ ಇದ್ದಾವೆ 1 0 ಇದೆ. ಸೊ ಈ ಕಡೆಯಿಂದ ಎಷ್ಟು ಸಂಖ್ಯೆ ಆದಮೇಲೆ ಇಡ್ತೀರಾ 1 ಪಾಯಿಂಟ್ ಡೆಸಿಮಲ್ ಪಾಯಿಂಟು 1 ಸಂಖ್ಯೆ ಆದಮೇಲೆ ಕೆಳಗಡೆ ಒಂದೇ 0 ತಾನೆ. ಸೊ 1 ಸಂಖ್ಯೆ ಆದಮೇಲೆ 2 0 ಇದ್ದಿದ್ರೆ 2 ಸಂಖ್ಯೆ ಆದಮೇಲೆ 3 0 ಇದ್ದಿದ್ರೆ 3 ಸಂಖ್ಯೆ ಆದಮೇಲೆ ಇಡ್ತಿದ್ದೆ. ಸೊ 1 ಸಂಖ್ಯೆ ಆಗಿದ್ದಂತೆ ಇರೋ ಕಾರಣದಿಂದ 2053.2. ಸೊ 2053.2 ಆಪ್ಷನ್ ಡಿ ಅಲ್ಲಿದೆ. ಆಪ್ಷನ್ ಡಿ ಉತ್ತರ ಆಗುತ್ತೆ. ಈ ಕ್ಯಾಲ್ಕುಲೇಷನ್ಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ ತೊಗೊಂಡಿದ್ದಾಯಿತು. ಈಗ ಲಾಸ್ಟಾಗಿ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಹೋಮ್ವರ್ಕ್ನ ನೀವೇ ಮಾಡಿ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ನೀವು ಮಾಡಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೂ ಇಲ್ಲಿ ನೋಡಿ ಇಫ್ ಈ ರಿಲೇಷನ್ ಕೊಟ್ಬಿಟ್ಟಿದ್ದಾರೆ. ಇಫ್ k% ಆಫ್ 280 = 50% ಆಫ್ 350. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಷ್ಟೇ. k% ಆಫ್ ಅಂದರೆ ಇದೆ ತಾನೆ 280 ಈಸ್ ಈಕ್ವಲ್ ಟು 50% ಆಫ್ 350 ಹಿಂಗೆ ತಾನೇ ಬರ್ಕೊಳ್ಳೋದು. ಸೊ ಇದು ಸಾಲ್ವ್ ಮಾಡಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಆಪ್ಷನ್ ಎಷ್ಟು ಯಾವ್ದು ಬರುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸೊ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಇನ್ನೂ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರಿಂದ, ಕಮೆಂಟು ಮಾಡೋದ್ರಿಂದ, ನೀವು ವಿಡಿಯೋ ನೋಡೋದ್ರಿಂದ ನನಗೇನು ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಇನ್ನೂ ಸಾಕಷ್ಟು ವೀಡಿಯೋಸ್ನ ತರ್ಬೋದು. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾವುದು BEL ಎಕ್ಸಾಮ್ಗೆ. ಸೊ 8th ಈ ಥರ ಪ್ರಶ್ನೆಗಳೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದು. ಅದರಲ್ಲೂ BEL ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳನ್ನೇ ಫ್ರೀಕ್ವೆಂಟಾಗಿ ಕೇಳಿದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಸೊ ನಿಮ್ಗೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಇನ್ನೂ ಸಾಕಷ್ಟು ಕ್ವಶನ್ಸ್ನ ನಿಮ್ಗೆ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಈ ಪ್ರಶ್ನೆಗೆ ಸಾಲ್ವ್ ಮಾಡಿ ನನಗೆ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.